वन्दे मातरम् वन्दे मातरम् सुजलां सुफलां मलयज शीतलां शस्य श्यामलां मातरं वन्दे मातरम् शुभ्रज्योत्स्ना पुलकितयामिनी। ಆತ್ಮೀಯ ವೀಕ್ಷಕರೇ, ನಾಡಿನ ಸರ್ವ ಜನತೆಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯ ದಿನ, ಪಾರತಂತ್ರ್ಯವನ್ನು ಹಿಮ್ಮೆಟ್ಟಿಸಿ ಸ್ವತಂತ್ರರಾದ ಒಂದು ಪುಣ್ಯ ದಿನವೆಂದು, ಹಾಗಾಗಿ ದೇಶಾದ್ಯಂತ ಸ್ವಾತಂತ್ರ್ಯ ದಿನವನ್ನು ಕೊಂಡಾಡಲಾಗ್ತಾ ಇದೆ. ನಾವು ಈಗ ಇರುವಂಥದ್ದು ಸುಳ್ಯ ತಾಲೂಕು ಕೇಂದ್ರವಾಗಿರುವಂಥ ಸುಳ್ಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ. ಸುಳ್ಯ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಅದೇ ರೀತಿ ತಾಲೂಕು ಆಡಳಿತದ ವತಿಯಿಂದ ಇಲ್ಲಿ ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಆಚರಣೆಗೊಳ್ಳಲಿಕ್ಕಿದೆ. ಧ್ವಜಾರೋಹಣ ನಡೀತದೆ, ಪಥಸಂಚಲನ ನಡೀತದೆ, ಅದೇ ರೀತಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಇದಕ್ಕಾಗಿ ಈಗ ಸಿದ್ಧಗೊಂಡಿರುವಂಥ ಈ ಮೈದಾನವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಸುಳ್ಯ ಜೂನಿಯರ್ ಕಾಲೇಜಿನ ಮೈದಾನ. ಇಲ್ಲಿ ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನಡೀಲಿಕ್ಕಿದೆ. ಸುಳ್ಯದ ತಾಲೂಕು ದಂಡಾಧಿಕಾರಿಗಳಾಗಿರುವಂಥ ಮಂಜುಳಾ ಮೇಡಮ್ ಇವರು ಇಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಆ ಬಳಿಕ ಪಥಸಂಚಲನ ನಡೆದು ಗೌರವ ವಂದನೆಯನ್ನು ಸ್ವೀಕಾರ ಮಾಡುವಂಥ ಸಂದರ್ಭ. ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ವಿವಿಧ ತಂಡಗಳು ಪಥಸಂಚಲನಕ್ಕಾಗಿ ನಿಂತಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಕಾಣ್ತಾ ಇದ್ದೀರಿ. ಪ್ರಿಯ ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ ಸುಳ್ಯ ತಾಲೂಕು ಮೈದಾನದಲ್ಲಿ ಇದೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ, ಅದೇ ರೀತಿಯಲ್ಲಿ ಪಥಸಂಚಲನ ನಡೆಯಲಿಕ್ಕಿದೆ. ಇವತ್ತಿನ ಈ ಪಥಸಂಚಲನ ನೇತೃತ್ವವನ್ನು ಈ ಸುಳ್ಯದ ತಾಲೂಕು ಕೇಂದ್ರ ಮೈದಾನದಲ್ಲಿ ನಡೀತಾ ಇರುವಂಥ ಈ ಒಂದು ಪಥಸಂಚಲನದ ನೇತೃತ್ವವನ್ನು ಸುಳ್ಯದ SI ಅವರಾಗಿರುವಂಥ ಸಂತೋಷ್ ಕುಮಾರ್ ಇವತ್ತು ನಿರ್ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರ ನೇತೃತ್ವದಲ್ಲಿ ಪಥಸಂಚಲನ ನಡೆಯಲಿಕ್ಕಿದೆ. Parade! National salute! Present! Hum! जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे Parade! Slope! Hum! Parade! Order! Hums! वन्दे मातरम् वन्दे मातरम् सुजलां सुफलां मलयज शीतलां सस्य श्यामलां मातरं वन्दे मातरम् वन्दे मातरम् शुभ्रज्योत्स्ना पुलकितयामिनी पुल्लकुसुमिता ध्रुवदलशोभिनी सुहासिनी सुमधुरभाषिणी सुकदां वरदां मातरं वन्दे मातरं वन्दे मातरम् झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा सदा शक्ति सरसाने वाला प्रेम सुधा बरसाने वाला वीरों को हर
शाने वाला, मातृभूमि का तन मन सारा, झंडा ऊंचा रहे हमारा, विजयी विश्व तिरंगा प्यारा। शान नहीं सकी जाने पाए, चाहे जान भले ही जाए, विश्व विजय करके दिखलाए, तब होवे प्रण पूर्ण हमारा, झंडा ऊंचा रहे हमारा, विजयी विश्व तिरंगा प्यारा। आओ प्यारे वीरो आओ, देश धर्म पर बलि बलि जाओ, एक साथ सब मिलकर गाओ, प्यारा भारत वर्ष हमारा, झंडा ऊंचा रहे हमारा, विजयी विश्व तिरंगा प्यारा। ಈಗಾಗಲೇ ಸುಳ್ಯ ತಾಲೂಕು ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಳ್ಯದ ತಹಶೀಲ್ದಾರ್ ಆಗಿರುವಂಥ ಮಂಜುಳಾ ಮೇಡಮ್ ಇವರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಇದೀಗ ಅವರು ಪರೇಡ್ ವೀಕ್ಷಣೆಗೆ ಹೋಗುವಂಥ ಒಂದು ಕ್ಷಣ. ಈ ಒಂದು ತಾಲೂಕು ಮಟ್ಟದ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಸುಳ್ಯ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ, ಅದೇ ರೀತಿಯಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ KV ಚಿದಾನಂದ, ಸುಳ್ಯದ ತಹಶೀಲ್ದಾರ್ ಆಗಿರುವಂಥ ಮಂಜುಳಾ, ಸೂಡಾ ಇದರ ಅಧ್ಯಕ್ಷರಾಗಿರುವಂಥ KM ಮುಸ್ತಫಾ, ಸುಳ್ಯದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಇವರು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂತಹ ಶಾಹುಲ್ ಹಮೀದ್ ಕುತ್ತಮಟ್ಟೆಯವರು, ಅದೇ ರೀತಿಯಲ್ಲಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರುವಂಥ ಶೀತಲ್ ಮೇಡಮ್, ಜೊತೆಗೆ ಈ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಮೋಹನ್ ಬೊಮ್ಮೆಟ್ಟಿಯವರು, ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿರುವಂಥ ಮತ್ತು ಉಪಪ್ರಾಂಶುಪಾಲರಾಗಿರುವಂಥ ಪ್ರಕಾಶ್ ಮುಡಿತಾಯಿಯವರು, ಸುಳ್ಯದ ಸರ್ಕಲ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕಿಯವರು, ಇವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೀಗ ಮಂಜುಳಾ ಮೇಡಮ್ ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರರು, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಆಗಿರುವಂಥ ತಹಶೀಲ್ದಾರ್ ಮಂಜುಳಾ ಇವರು ಪೆರೇಡ್ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸುಳ್ಯ SI ಮತ್ತು ಇವತ್ತಿನ ಪಥಸಂಚಲನ ನೇತೃತ್ವವನ್ನು ವಹಿಸಿರುವಂತಹ ಸಂತೋಷ್ ಇವರು ಅವರೊಂದಿಗಿದ್ದಾರೆ. ಇದೀಗ ಪೆರೇಡ್ ವೀಕ್ಷಣೆ, ಆ ಬಳಿಕ ಪೆರೇಡ್ ನಡೆಯಲಿಕ್ಕಿದೆ. ನಮ್ಮ ತಾಲೂಕಿನ ನಾವೆಲ್ಲ ಅತ್ಯಂತ ಸಂಭ್ರಮದ ಕ್ಷಣದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. Red. Stop. Red. Move to the right in Canal of road. Right turn. Red. Please by the left. Quick march. ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಪರೇಡ್ ಆರಂಭಗೊಂಡಿದೆ. ಸುಳ್ಯದ ವಿವಿಧ ಇಲಾಖಾ ತಂಡಗಳು, ಅದೇ ರೀತಿಯಲ್ಲಿ ಬೇರೆ ಬೇರೆ ತುಕಡಿಗಳು ಈ ಒಂದು ಪರೇಡ್ನಲ್ಲಿ ಭಾಗಿಯಾಗ್ತಾ ಇವೆ. ತಾವು ಗಮನಿಸ್ತಾ ಇದ್ದೀರಿ. ಈಗ ಪ್ರಥಮವಾಗಿ ಇರುವಂಥದ್ದು ಸುಳ್ಯದ ಪೊಲೀಸ್ ತಂಡ. SI ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಸುಳ್ಯದ ಪೊಲೀಸ್ ತಂಡ ಇದೀಗ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದೆ. ನಮ್ಮೆಲ್ಲ ರಕ್ಷಣೆ ಮತ್ತು ಬಂದೋಬಸ್ತಿನ ನೇತೃತ್ವವನ್ನು ತೆಗೆದುಕೊಂಡಿರುವಂತಹ ಪೊಲೀಸ್ ತಂಡ ಇದೀಗ ಮೊದಲಾಗಿ ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇದೆ. ಸುಳ್ಯ ತಾಲೂಕು ಗೃಹ ರಕ್ಷಕ ದಳದ ಎಲ್ಲ ಸಿಬ್ಬಂದಿಗಳು ಭಾಗವಹಿಸ್ತಾ ಇದ್ದಾರೆ. ಎರಡನೇ ಬಾರಿಯಾಗಿ ಬರ್ತಾ ಇರುವಂಥದ್ದು ಗೃಹ ರಕ್ಷಕ ದಳ. ನೆರವಾಗುವಂತಹ ನಮ್ಮ ನಾಡಿನ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅನಿವಾರ್ಯವಾಗಿರುವಂತಹ ಗೃಹ ರಕ್ಷಕ ದಳದವರು ಇದೀಗ ಪಥ ಸಂಚಲನದಲ್ಲಿ ಬರ್ತಾ ಇದ್ದಾರೆ. ಅತ್ಯಂತ ಶಿಸ್ತುಬದ್ಧವಾದಂತಹ ಸರದಿಯಲ್ಲಿ ಮೂರನೆಯ ಬಾರಿಗೆ ಇದೀಗ ಮಾಜಿ ಸೈನಿಕರ ಸಂಘದವರು, ಅದರ ಸದಸ್ಯರು ಬರ್ತಾ ಇದ್ದಾರೆ. ರಾಷ್ಟ್ರಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಸೈನಿಕರು, ಈಗ ನಿವೃತ್ತರಾಗಿರುವಂಥ ಸೈನಿಕರು ಈ ಒಂದು ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಇದೀಗ ಮಾನ್ಯ ತಹಶೀಲ್ದಾರರು ಸುಳ್ಯದ ಮತ್ತು ನೆಹರು ಸ್ಮಾರಕ ಎಲ್ಲ ಕಾಲೇಜಿನ ಗಣ್ಯ ನ್ಯಾಷನಲ್ ಅತಿಥಿಗಳು ಕೆಡೆಟ್ ಕೋರ್ ಗೌರವ NCC ವಂದನೆಯನ್ನು ಘಟಕದ ಸ್ವೀಕರಿಸ್ತಾ ಇದ್ದಾರೆ. ತಂಡ ಇದೀಗ ಈ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದೆ. ತಾವು ನೆಹರು ಗಮನಿಸ್ತಾ ಸ್ಮಾರಕ ಇದ್ದೀರಿ. ಪದವಿ ಪೂರ್ವ ಕಾಲೇಜಿನ ನೆಹರು ಸ್ಮಾರಕ ಪದವಿ ಕಾಲೇಜಿನ NSS ವಿದ್ಯಾರ್ಥಿಗಳಿಂದ ಪಥಸಂಚಲನ ಸುಳ್ಯದ ಕಾರ್ಯಕ್ರಮ ನೆಹರು ನಡೀತಾ ಇದೆ. ಸ್ಮಾರಕ ಕಾಲೇಜಿನ NSS ಘಟಕ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದವರು ಇದೀಗ ಈ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಳ್ಯದ ದಂಡಾಧಿಕಾರಿಗಳಾಗಿರುವಂತಹ ಮಂಜುಳಾ ಮೇಡಮ್ ಎಲ್ಲ ಪಥಸಂಚಲನದ ತಂಡಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. NSS ತಂಡದ ವಿದ್ಯಾರ್ಥಿಗಳು ಸುಳ್ಯ ತಾಲೂಕಿನ ಸುಳ್ಯ ನಗರದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ಗೌರವವನ್ನು ತಂಡಗಳು ಇದರಲ್ಲಿ ಭಾಗಿಯಾಗ್ತಾ ಇವೆ. ತಾವು ಗಮನಿಸ್ತಾ ಇದ್ದೀರಿ, ಅತ್ಯಂತ ಆಕರ್ಷಕವಾಗಿರುವಂತಹ ಪಥಸಂಚಲನ ನಡೀತಾ ಇದೆ. ಸುಳ್ಯದ ನೆಹರು ಸ್ಮಾರಕ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಿದ್ಯಾರ್ಥಿಗಳು ಸ್ಕೌಟ್ ವಿದ್ಯಾರ್ಥಿಗಳಿಂದ ಪಥಸಂಚಲನ ಗೌರವ ವಂದನೆಯನ್ನು ನೀಡ್ತಾ ಇದ್ದಾರೆ. ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸ್ಕೌಟ್ ವಿದ್ಯಾರ್ಥಿಗಳು ಈ ಪಥಸಂಚಲನದಲ್ಲಿ ಭಾಗಿಯಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. ಇವರನ್ನು ಅನುಸರಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗೈಡ್ಸ್ ವಿಭಾಗದ ವಿದ್ಯಾರ್ಥಿನಿಯರಿಂದ ಗೌರವ ವಂದನೆ. ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಗೈಡ್ಸ್ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕ್ತಾ ಕಣ್ಮನ ತಣಿಸುವಂತಹ ಪಥಸಂಚಲನ ನಮ್ಮ ಮುಂದಿದೆ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂತಹ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಕಣ್ಮನ ಸೆಳೆಯುವಂತಹ ಕಾರ್ಯಕ್ರಮ ಸೈಂಟ್ ಬ್ರಿಜಿಟ್ಸ್ ವಿದ್ಯಾಸಂಸ್ಥೆಯ ಸುಳ್ಯದ ವಿದ್ಯಾರ್ಥಿಗಳಿಂದ ಮತ್ತೋರ್ವ ಪಥಸಂಚಲನ. ಪ್ರತಿಷ್ಠಿತ ಸಂಸ್ಥೆ ಸೈಂಟ್ ಬ್ರಿಜಿಟ್ ಸ್ಕೂಲ್ನ ವಿದ್ಯಾರ್ಥಿಗಳು ಈಗ ಸೈಂಟ್ ಬ್ರಿಜಿಟ್ಸ್ ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. ವಿದ್ಯಾಸಂಸ್ಥೆಯ ಸ್ಕೌಟ್ ವಿದ್ಯಾರ್ಥಿಗಳು ಅವರನ್ನು ಅನುಸರಿಸಿ ಅದೇ ರೀತಿಯಲ್ಲಿ ಸೈಂಟ್ ಬ್ರಿಜಿಟ್ ಸಂಸ್ಥೆಯ ಸ್ಕೂಲ್ನ ವಿದ್ಯಾರ್ಥಿನಿಯರು, ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಬುಲ್ಬುಲ್ ವಿದ್ಯಾರ್ಥಿಗಳು ಕೂಡ ಸಾಗ್ತಾ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅತ್ಯಂತ ಆಕರ್ಷಕವಾದಂತಹ ಪಥಸಂಚಲನ. ಸುಳ್ಯ ತಾಲೂಕು ಇವರನ್ನು ಮಟ್ಟದಲ್ಲಿ ನಡೀತಾ ಇರುವಂತಹ ಈ ಅನುಸರಿಸಿ ಸ್ವಾತಂತ್ರ್ಯ ವಿದ್ಯಾಸಂಸ್ಥೆಯ ದಿನಾಚರಣೆಯ ಪ್ರಾಥಮಿಕ ಸಂಭ್ರಮ ಶಾಲಾ ವಿಭಾಗದ ಪುಟ್ಟ ವಿದ್ಯಾರ್ಥಿಗಳು ಶಿಸ್ತಿನಿಂದ ಹೆಜ್ಜೆ ಹಾಕ್ತಾ ಮಾನ್ಯ ದಂಡಾಧಿಕಾರಿಗಳಿಗೆ ಗೌರವವನ್ನು ಸುಳ್ಯ ರೋಟರಿ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ. ರೋಟರಿ ಸಂಸ್ಥೆಯ ಹೈಸ್ಕೂಲು ವಿಭಾಗದ ವಿದ್ಯಾರ್ಥಿಗಳು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇವರನ್ನು ಅನುಸರಿಸಿ ರೋಟರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಪಥಸಂಚಲನ. ರೋಟರಿ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿ ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. ಸುಳ್ಯ ಇಲ್ಲಿಯ ಪುಟಾಣಿ ವಿದ್ಯಾರ್ಥಿಗಳಿಂದ ಗೌರವ ಸುಳ್ಯದ ಅತ್ಯಂತ ಹಳೆಯ ವಿದ್ಯಾಸಂಸ್ಥೆ ವಿದ್ಯಾಕ್ಷೇತ್ರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಇದರ ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಗೌರವ ಸಲ್ಲಿಕೆ. ಸುಳ್ಯ ತಹಶೀಲ್ದಾರರು ಅದೇ ರೀತಿ ಸುಳ್ಯದ ಶಾಸಕರು ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡ ಅನುಸರಿಸಿ ಸರ್ಕಾರಿ ಪದವಿ ಈ ಒಂದು ಪೂರ್ವ ಗೌರವ ಕಾಲೇಜಿನ ವಂದನೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರಿಂದ ಅತ್ಯಂತ ಶಿಸ್ತುಬದ್ಧವಾದ ಶಾಸಕಿ ಭಾಗೀರಥಿ ಮುರುಳ್ಯ, ನಗರ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶಶಿಕಲಾ ನೀರಬಿದಿರೆಯವರು, ತಹಶೀಲ್ದಾರ್ ಮಂಜುಳಾ ಮೇಡಮ್, ವಿವಿಧ ಬಣ್ಣಗಳಲ್ಲಿ ಸಮವಸ್ತ್ರಗಳಲ್ಲಿ ಶೋಭಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ತಂಡ ಈ ಒಂದು ಪಥಸಂಚಲನಕ್ಕೆ ಮೆರುಗನ್ನ ನೀಡ್ತಾ ಇದೆ. ಇವರೊಂದಿಗೆ KPS ಬೆಳ್ಳಾರಿಯ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ KPS ಗಾಂಧಿನಗರದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಳ್ಯದ KPS ಗಾಂಧಿನಗರ ಇಲ್ಲಿನ ವಿದ್ಯಾರ್ಥಿಗಳ ಪಥಸಂಚಲನವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೈಂಟ್ ಜೋಸೆಫ್ ವಿದ್ಯಾಸಂಸ್ಥೆ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಸುಳ್ಯದ ಸೈಂಟ್ ಜೋಸೆಫ್ ಶಾಲೆಯ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಈ ಒಂದು ತಾಲೂಕು ಮಟ್ಟದ ಸ್ವಾತಂತ್ರ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿ ಮೆರುಗನ್ನ ನೀಡ್ತಾ ಇದ್ದಾರೆ. ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಗೌರವ ವಂದನೆ. ದೇಶ ಸ್ವತಂತ್ರಗೊಂಡು 79 ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸುಳ್ಯದಲ್ಲೂ ಕೂಡ ತಾಲೂಕು ಮಟ್ಟದ ಆಚರಣೆ ನಡೀತಾ ಇದೆ. ಸುಳ್ಯದ ವಿವಿಧ ಶಿಕ್ಷಣ ಸಂಸ್ಥೆಗಳು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದೆ. ಇದರ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿನಿಯರಿಂದ ಪಥಸಂಚಲನ ನಡೀತಾ ಇದೆ. ಸುಳ್ಯದ KPS ವಿದ್ಯಾಸಂಸ್ಥೆ ಅಂದರೆ ಗಾಂಧಿನಗರದಲ್ಲಿರುವಂತಹ KPS ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ಈ ಪಥಸಂಚಲನದಲ್ಲಿ ಭಾಗಿಯಾಗಿ
ಗೌರವ ವಂದನೆಯನ್ನ ಇವರೊಂದಿಗೆ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಇಲ್ಲಿಯ ವಿದ್ಯಾರ್ಥಿನಿಯರಿಂದ ಮತ್ತೊಮ್ಮೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ವಸ್ತ್ರದೊಂದಿಗೆ ಭಾರತ ಸೇವಾದಳದ ತಂಡದವರು ಇದೀಗ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಾಗದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಅತ್ಯಂತ ಶಿಸ್ತಿನಿಂದ ಭಾಗವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಕಾಲೇಜು ವಿಭಾಗದ ವಿದ್ಯಾರ್ಥಿನಿಯರು ಪಥಸಂಚಲನದಲ್ಲಿ ಗೌರವವನ್ನು ನೀಡ್ತಾ ಇದ್ದಾರೆ. ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇದರ ವಿದ್ಯಾರ್ಥಿಗಳಿಂದ ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ನೊಂದಿಗೆ ಆಕರ್ಷಕವಾದ ಈ ಒಂದು ಪಥಸಂಚಲನಕ್ಕೆ ಮೆರುಗನ್ನ ತಂದಿರುವಂತಹ ಬ್ಯಾಂಡ್ ಸೆಟ್ ಮೂಲಕ ಮೆರುಗನ್ನ ತಂದಿರುವಂತಹ ಸುಳ್ಯದ ನೆಹರು ಸ್ಮಾರಕ ಪದವಿ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಇದೀಗ ಕೊನೆಯದಾಗಿ ಈ ಒಂದು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ತಂಡಗಳು ಈ ಪಥಸಂಚಲನವನ್ನು ಸಂಪನ್ನಗೊಳಿಸಿವೆ. ದೇಶದ ಅಸ್ಮಿತೆ ಹಾಗೂ ಈ ಸುಂದರವಾದ ಕಾರ್ಯಕ್ರಮವಾದ 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶಾಸಕರೇ, ವೇದಿಕೆಯ ಮೇಲಿನ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಸಮಸ್ತ ದೇಶಾಭಿಮಾನಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತೇನೆ. ಈಗ ತಾನೇ ನಾವು 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ಒಂದು ಸದಾವಕಾಶಕ್ಕಾಗಿ ಮೊದಲು ಧನ್ಯವಾದಗಳನ್ನ ಹೇಳ್ಕೊಳ್ತೇನೆ. ಹಾಗೆ ಭಾರತದ ಒಂದು ಇತಿಹಾಸ, ಸಂಸ್ಕೃತಿ, ಪರಂಪರೆ ಬಹಳ ಪುರಾತನವಾದದ್ದು. ಇದು ನಮ್ಮೆಲ್ಲರಿಗೂ ಕೂಡ ಸರ್ವವೇದ್ಯವಾಗಿರುವಂತಹ ವಿಚಾರ. ಅದರ ಮೇಲೆ ಗ್ರೀಕರಾದಿಯಾಗಿ ಅನೇಕ ಜನಾಂಗದವರು ದಾಳಿ ನಡೆಸಿದ್ದು ಇತಿಹಾಸದಲ್ಲಿ ದಾಖಲಿಸಿರುವಂತಹ ವಿಷಯವಾಗಿದೆ. ಆರಂಭದಲ್ಲಿ ಬಂದವರೆಲ್ಲರೂ ಕೂಡ ಇಲ್ಲಿ ಲೂಟಿ ಮಾಡಿ ಹಿಂದಿರುದವರೇ ಆಗಿದ್ರು. ಆನಂತರ ಬಂದವರು ಇಲ್ಲೇ ತಳ ಊರಿದ್ದವರು ಕೂಡ ಇಲ್ಲಿನ ಒಂದು ನಿವಾಸಿಗಳ ದೌರ್ಬಲ್ಯಗಳನ್ನು ಅರ್ಥಕೊಂಡು ಅದನ್ನು ಬಳಸಿಕೊಂಡು ತಮ್ಮ ರಾಜ್ಯವನ್ನು ಇಲ್ಲಿ ಸ್ಥಾಪಿಸಲು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದರು. 18ನೇ ಶತಮಾನದ ವೇಳೆಗೆ ಮೊದಲು ವ್ಯಾಪಾರದ ಉದ್ದೇಶದಿಂದ ಬಂದಂತಹ ಪಾಶ್ಚಾತ್ಯರು ಇಲ್ಲಿನವರನ್ನು ಆಳುವುದು ಸುಲಭ ಸಾಧ್ಯವೆಂದು ಭಾವಿಸಿ ತಮ್ಮ ಒಳ್ಳೆದು ಆಳುವ ನೀತಿಯ ಮೂಲಕ ದೇಶವನ್ನು ಕೊಳ್ಳೆ ಹೊಡೆಯಲು ಪ್ರಾರಂಭಿಸಿದರು. ಇಲ್ಲಿಯ ಜನರ ಮೇಲೆ ಆಡಳಿತಾತ್ಮಕವಾಗಿ ದಬ್ಬಾಳಿಕೆ ದೌರ್ಜನ್ಯಗಳನ್ನು ನಡೆಸಿದರು. ಆದ್ದರಿಂದ ಬ್ರಿಟಿಷರನ್ನ ಇಲ್ಲಿಂದ ಹೊರಗಟ್ಟುವುದು ಅನಿವಾರ್ಯವಾಯಿತು. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಿಂದ ಆರಂಭಿಸಿ 1947ರ ಸ್ವಾತಂತ್ರ್ಯದವರೆಗೆ ಮಾಡಿದಂತಹ ಎಲ್ಲ ಏಳು ಬೀಳುಗಳ ಕತೆ ಇಲ್ಲಿ ನಮ್ಮ ಮುಂದೆ ಈಗ ಕಾಣ್ತಾ ಇದೆ. ಇಲ್ಲಿ ತ್ಯಾಗವಿದೆ, ಬಲಿದಾನವಿದೆ, ವ್ಯಥೆ ಇದೆ, ನಿರಂತರವಾದ ಸೆಣಸಾಟ ಮತ್ತು ಸತ್ಯಾಸತ್ಯತೆಯ ಹೋರಾಟಗಳಿದೆ. ಭಾರತ ಸ್ವಾತಂತ್ರ್ಯ ಚಳುವಳಿಯು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವಾಗಿರದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವೂ ಕೂಡ ಆಗಿದೆ. ಈ ಹೋರಾಟದ ಹಿನ್ನೆಲೆಯಲ್ಲಿ ಅಸಂಖ್ಯಾತ ಬುಡಕಟ್ಟು ದಂಗೆಗಳು, ರೈತ ಚಳುವಳಿಗಳು, ಕಾರ್ಮಿಕ ಹಾಗೂ ಕಮ್ಯುನಿಸ್ಟ್ ಹೋರಾಟಗಳು, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೂ ಕೂಡ ನಡೆದಿವೆ. ಅವುಗಳ ಉದ್ದೇಶ ಒಂದೇ, ಸ್ವಾತಂತ್ರ್ಯ ಪಡೆಯುವುದು ಮಾತ್ರ ಆಗಿತ್ತು. ಅವುಗಳ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಒಂದು ವಿಸ್ತೃತವಾದ ಹೋರಾಟ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೇನೆ. ನಮ್ಮ ರಾಷ್ಟ್ರೀಯ ಚಳುವಳಿಯು ಪ್ರಪಂಚದ ಉಳಿದೆಲ್ಲ ಸ್ವಾತಂತ್ರ್ಯ ಹೋರಾಟಗಳಿಗಿಂತ ಭಿನ್ನವಾದುದು. ಭಾರತದಂತೆ ಅಹಿಂಸಾತ್ಮಕವಾಗಿ ಹೋರಾಡಿದ ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಸ್ವಾತಂತ್ರ್ಯವನ್ನು ಪಡೆದಿದ್ದು ಕಂಡುಬರೋದಿಲ್ಲ. ಅಲ್ಲದೆ ಇಷ್ಟು ದೀರ್ಘವಾದ ಅಂದರೆ ಸುಮಾರು 9 ದಶಕಗಳ ಕಾಲದ ಈ ಹೋರಾಟ ಶಕ್ತಿಶಾಲಿ ಭಾರತವಾಗಿ ಹೊರಹೊಮ್ಮಿತ್ತು. ಅದು ಏಕ ವ್ಯಕ್ತಿಯ ಸಾಧನೆಯೂ ಅಲ್ಲ. ಅದಕ್ಕಾಗಿ ಅಸಂಖ್ಯಾತ ಮಂದಿ ಪ್ರಾಣ ತೆತ್ತಿದ್ದಾರೆ. ಅವರು ಮೆರೆದ ದೇಶಭಕ್ತಿ, ರಾಷ್ಟ್ರ ನಿಷ್ಠೆ, ತ್ಯಾಗ, ಬಲಿದಾನ ಅಷ್ಟಿಷ್ಟಲ್ಲ, ಅವರ ಉದಾತ್ತ ಧ್ಯೇಯ ಆದರ್ಶಗಳನ್ನು ಇಂದಿನ ಯುವ ಜನಾಂಗ ಅಳವಡಿಸಿಕೊಂಡು ರಾಷ್ಟ್ರಾಭಿಮಾನವನ್ನು ಹೊಂದಬೇಕು. ಆ ಮೂಲಕ ಭಾರತ ಸಂವಿಧಾನದ ಆಶಯಗಳನ್ನು ಈಡೇರಿಸುವಂತಾಗಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಗೂ ದೇಶದ ಸಾರ್ವಭೌಮತ್ವವನ್ನು ನಾಡಿನ ಎಲ್ಲೆಡೆ ಸಾರುವಂತಹ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
ಸ್ವಾತಂತ್ರ್ಯ ಗಳಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯವಾದ ಬರಹಗಾರರು, ಆಧುನಿಕ ಬರಹಗಾರರು ಪಾತ್ರಗಳನ್ನು ಇಂದಿನ ಯುವ ಜನತೆ ಎಂದಿಗೂ ಕೂಡ ಮರೆಯುವಂತಿಲ್ಲ. 1857ರ ಸಿಪಾಯಿ ದಂಗೆಯಿಂದ ಆರಂಭಗೊಂಡು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, 10 ಹಲವು ಅಧಿವೇಶನಗಳು, ತೀವ್ರಗಾಮಿ ಮಂದಗಾಮಿ ಮಹತ್ವದ ಹೋರಾಟಗಳು, ತೀರ್ಮಾನಗಳು, ಸ್ವರಾಜ್ಯ ಘೋಷಣೆ, ಹಲವಾರು ಒಪ್ಪಂದಗಳು, ಕಾಯ್ದೆಗಳು ಹಾಗೂ ಜಲಿಯನ್ ವಾಲಾಬಾಗ್ನಂತಹ ದುರಂತ ಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಸಂಭವಿಸಿವೆ. ಆದ್ದರಿಂದ ಜವಾಬ್ದಾರಿ ಪ್ರಜೆಗಳಾದ ನಾವೆಲ್ಲರೂ ಇದರ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದಬೇಕೆನ್ನುವುದು ನನ್ನ ಒಂದು ಆಶಯವಾಗಿದೆ. ಹಾಗೆ ಮಹಾತ್ಮ ಗಾಂಧಿಯವರ ಪ್ರವೇಶ, ಸ್ವರಾಜ್ಯಕ್ಕಾಗಿ ಅವರು ಮಾಡಿದಂತಹ ತ್ಯಾಗಗಳು, ಖಿಲಾಫತ್ ಅಸಹಕಾರ ಚಳುವಳಿಗಳು, ಸತ್ಯಾಗ್ರಹದಂಥ ಪ್ರಯೋಗಗಳು, ಸ್ವರಾಜ್ಯ ಪಕ್ಷ ಸ್ಥಾಪನೆ ಒಪ್ಪಂದಗಳು, ಸಾಮಾಜಿಕ ಸುಧಾರಣೆ, ಕಾನೂನುಭಂಗ ಚಳುವಳಿಗಳು ಅತ್ಯಂತ ಮಹತ್ವದ್ದಾಗಿವೆ ಎಂಬುದನ್ನು ನಾವೆಲ್ಲರೂ ಮರೆಯುವಂತಿಲ್ಲ. ಬಂಧುಗಳೇ, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಒಂದು ಕೊಡುಗೆ ಅವಿಸ್ಮರಣೀಯ. ಅದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಸ್ಮರಿಸಲೇಬೇಕು. ಕ್ರಿಸ್ತಶಕ 1837ರಲ್ಲಿ ಬ್ರಿಟಿಷರ ವಿರುದ್ಧ ಸುಳ್ಯ, ಪುತ್ತೂರು ವ್ಯಾಪ್ತಿಯಲ್ಲಿ ರೈತ ನಾಯಕ ಕಲ್ಯಾಣ ಸ್ವಾಮಿಯವರ ಒಂದು ನಾಯಕತ್ವದಲ್ಲಿ ಹಲವಾರು ರೈತ ಕಂದಾಯದ ವಿರುದ್ಧ ದಂಗೆ ಮತ್ತು ಹೋರಾಟಗಳು ನಡೆದವು. ಇದು ಅಮರ ಸುಳ್ಯ ದಂಗೆ ಎಂಬ ಹೆಸರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಭಾರತದ ಚರಿತ್ರೆಯಲ್ಲೇ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ಬ್ರಿಟಿಷರ ವಿರುದ್ಧ ಅತ್ಯಂತ ಸಂಘಟಿತವಾಗಿ ಹೋರಾಡಿದ ಕೀರ್ತಿ ಕೆದಂಬಾಡಿ ರಾಮಯ್ಯ ಗೌಡರು, ಕೂಜುಗೋಡು ಮಲ್ಲಪ್ಪನವರು, ಕುಡೇಕಲ್ಲು ಅಪ್ಪಯ್ಯನವರು, ಪೆರಾಜೆ ಕೃಷ್ಣಯ್ಯನವರು, ಬೀರಣ್ಣ ಬಂಟಗುಲಿಯವರು, ಕಡಿದ ನಂಜಯ್ಯನವರು, ಹೀಗೆ 10 ಹಲವರನ್ನು ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ. ಈ ಮೂಲಕ ಭಾರತ ದೇಶದಲ್ಲಿ ಬ್ರಿಟಿಷರಿಗೆ ಸ್ಥಳೀಯರು, ಪರಕೀಯರು ಎಂಬ ಭೇದದ ಬಿಸಿಯನ್ನು ಮುಟ್ಟಿಸಿದ ಕೀರ್ತಿ ಈ ಅಮರ ಸುಳ್ಯ ದಂಗೆಗೆ ಸಲ್ಲುತ್ತದೆ. ಇಂದಿಗೂ ಕೂಡ ಸಂಪಾಜೆ, ಸುಳ್ಯ, ಬೆಳ್ಳಾರೆ, ಪುತ್ತೂರು, ಮಾಣಿ, ಬಂಟ್ವಾಳ, ಪರಂಗಿಪೇಟೆ ಇವೆಲ್ಲ ಸ್ಥಳಗಳನ್ನು ಐತಿಹಾಸಿಕ ಸ್ಥಳಗಳು ಎಂದೇ ನಾವು ಮನನ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇಂದು ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿ ವಾಸಿಸುತ್ತಿದ್ದೇವೆ. ನಮ್ಮ ಪೂರ್ವಜರು ಮಾಡಿದ ತ್ಯಾಗ ಬಲಿದಾನಗಳಿಂದಾಗಿ ನಾವಿಂದು ಸ್ವಾತಂತ್ರ್ಯದ ನಿಜವಾದ ಫಲವನ್ನು ಅನುಭವಿಸುವಂತಾಗಿದೆ. ಆದರೆ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆ ಏನು ಎಂಬುದನ್ನು ಆಲೋಚಿಸಬೇಕಿದೆ. ಸ್ವಾತಂತ್ರ್ಯ ಭಾರತವನ್ನು ಸುಭದ್ರ ಭಾರತವನ್ನಾಗಿ ಕಟ್ಟುವ ಜವಾಬ್ದಾರಿ ನಮ್ಮೆಲ್ಲರದು. ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕ್ಷರ ಕ್ಷೇತ್ರಗಳಲ್ಲಿ ನಮ್ಮ ಮಹತ್ತರ ಸಾಧನೆಗೈಯಬೇಕಾದ ದೇಶದ ಬೆನ್ನೆಲುಬಾದ ಅನ್ನದಾತರ ರೈತರ ಜೀವನ ಸುಧಾರಿಸಬೇಕಾದ ಅನಿವಾರ್ಯತೆ ಇದೆ. ದೇಶದ ಗಡಿಗಳಲ್ಲಿ ಎದೆಗುಂದದೆ ರಾಷ್ಟ್ರ ರಕ್ಷಣೆಗಾಗಿ ಶ್ರಮಿಸುವ ವೀರ ಸೈನಿಕರನ್ನು ನಮ್ಮ ದೇಶದ ನಿಜವಾದ ಆಸ್ತಿ ಎಂದು ನಾವು ಸ್ಮರಿಸಬೇಕಿದೆ. ಅನಕ್ಷರತೆ, ಬಡತನ ನಿರ್ಮೂಲನವಾಗಬೇಕಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಜ್ಜೆ ಇಡುವ ಅನಿವಾರ್ಯತೆ ನಮ್ಮ ಮುಂದಿದೆ. ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮಿಂದ ಕಿಂಚಿತ್ತಾದರೂ ದೇಶಕ್ಕೆ ಏನು ಮಾಡ್ಬೋದು ಅಂತ ನಾವು ಯೋಚಿಸಬೇಕಾಗ್ತದೆ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಆದ ಕಾರಣ ನಾವು ಮಕ್ಕಳಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಈ ಒಂದು ಸುಳ್ಯ ತಾಲೂಕಿನ ಹೃದಯ ಭಾಗದ ನಗರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಸೃಜನಾದಿತ್ಯಶೀಲ ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜಿನ 25ರ ಬ್ಯಾಚಿನ ವಿದ್ಯಾರ್ಥಿ 625ರಲ್ಲಿ 24 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದಂತಹ ಸೃಜನಶೀಲ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಖುಷಿಯಾಗ್ತಾ ಇದೆ ನಮಗೆ. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿ ಸರ್ಕಾರಿ ಶಾಲೆಗೆ ಗೌರವ ತಂದುಕೊಟ್ಟಂತಹ ಸೃಜನಾದಿತ್ಯಶೀಲ ಕುಮಾರಿ ಚಿರಶ್ರೀಯ ಅಮ್ಮ ವೇದಿಕೆಯಲ್ಲಿದ್ದಾರೆ. ಬ್ಲೆಸ್ಡ್ ಕುರಿಯಾ ಕೋರ್ಸ್ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಚಿರಶ್ರೀ 625ರಲ್ಲಿ 24 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ. ಇವರನ್ನು ನಗರ ಪಂಚಾಯತ್ ಸದಸ್ಯರಾದಂತಹ ಶ್ರೀ ವೆಂಕಪ್ಪಗೌಡ ಇವರು ಸನ್ಮಾನಿಸಿದ್ದಾರೆ.
ಶಿಶಿರ್ BS ಜ್ಞಾನದೀಪ ವಿದ್ಯಾಸಂಸ್ಥೆ ಎಲಿಮಲೆ ಇಲ್ಲಿಯ ವಿದ್ಯಾರ್ಥಿ 624 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ. ಇವರನ್ನು ನಗರ ಪಂಚಾಯತ್ ಸದಸ್ಯರಾದ ಬುದ್ಧನಾಯ್ಕ ಸರ್ ಮತ್ತು ಮಾನ್ಯ ಶಾಸಕರು ಸನ್ಮಾನಿಸ್ತಾ ಇದ್ದಾರೆ. ಹರ್ಷಿತಾ 591 ಅಂಕಗಳೊಂದಿಗೆ ಪ್ರಥಮ ಸ್ಥಾನಿಯಾಗಿ ನಮ್ಮ ತಾಲೂಕಿಗೆ ಮತ್ತು ಜಿಲ್ಲೆಗೆ ಹೆಮ್ಮೆಯನ್ನು ತಂದಿರ್ತಾರೆ. ಅಮೋಘ MS ನೆಹರು ಮೆಮೋರಿಯಲ್ PU ಕಾಲೇಜು ಸುಳ್ಯ 581 ಅಂಕಗಳನ್ನು ಪಡೆದು ತಾಲೂಕಿಗೆ ಹೆಮ್ಮೆಯನ್ನು ತಂದಿರ್ತಾರೆ. ಅತ್ಯಂತ ಪ್ರೀತಿಯಿಂದ ಇವರನ್ನು ಗೌರವಿಸ್ತಾ ಇದ್ದೇವೆ. 188 ಅಂಕಗಳೊಂದಿಗೆ KVJ ಅಮರಜ್ಯೋತಿ PU ಕಾಲೇಜು ಸುಳ್ಯ ಇಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಾರೆ. ಮಾನ್ಯ ತಹಶೀಲ್ದಾರರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ನಗರ ಪಂಚಾಯತ್ ಅಧ್ಯಕ್ಷರು, ಮಾನ್ಯ ಶಾಸಕರು, ನಗರ ಪಂಚಾಯತಿನ ಉಪಾಧ್ಯಕ್ಷರು, ಸರ್ವ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅವರನ್ನು ಗೌರವಿಸ್ತಾ ಇದ್ದಾರೆ. ಮುಂದೆ ಪದವಿ ವಿಭಾಗದಲ್ಲಿ ಸೌಮ್ಯ BSc ವಿಭಾಗದಲ್ಲಿ ಅತ್ಯಮೋಘ ಸಾಧನೆಯನ್ನು ಮಾಡಿದಂತಹ 650ರಲ್ಲಿ 650 ಅಂಕಗಳು, ಇದು ಬಹಳ ವಿಶೇಷವಾದಂತಹ ಸಾಧನೆ. ವಿಜ್ಞಾನ ವಿಭಾಗದಲ್ಲಿ ಪೂರ್ಣ ಅಂಕಗಳನ್ನು ಪಡೆದು ಬಹುಶಃ ರಾಜ್ಯ ಮಟ್ಟದಲ್ಲೇ ಪ್ರಥಮ ಸ್ಥಾನ ಅಂತ ಹೇಳ್ಬೋದು. 650ಕ್ಕೆ 650 ಅಂಕ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಸ್ವಾತಂತ್ರ್ಯ ಹೋರಾಟದ 1857ಕ್ಕಿಂತ ಮೊದಲು ಸುಮಾರು 20 ವರ್ಷಗಳ ಮೊದಲು 1837ರಲ್ಲಿ ಈ ನೆಲದಿಂದ ಬ್ರಿಟಿಷರ ಎದುರು ಸ್ವಾತಂತ್ರ್ಯದ ಕಿಚ್ಚನ್ನ ಹಾರಿಸಿರ್ತಕ್ಕಂಥ ಜನ ನಮ್ಮವರು ಅನ್ನತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯನ್ನ ನೀಡತಕ್ಕಂಥ ಒಂದು ವಿಚಾರ. ಬಹುಶಃ ಈಗಾಗಲೇ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ದಿವಂಗತ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆಯ ನಿರ್ಮಾಣ ಆಗಿದೆ. ಮಾತ್ರ ಅಲ್ಲ, ಆ ಪ್ರತಿಮೆಯ ಮುಂಭಾಗದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ಬಹುಶಃ ಇನ್ನು ಕೆಲವೇ ವರ್ಷಗಳ ಒಳಗಾಗಿ ಅಲ್ಲಿ ಆ ಒಂದು ಅದ್ಭುತವಾದಂತಹ ಧ್ವಜಸ್ತಂಭ ನಿರ್ಮಾಣ ಕೂಡ ಆಗುವಂತಹ ಸಂದರ್ಭ ಇದೆ. ಇದೆಲ್ಲ ನಮಗೆ ಹೆಮ್ಮೆ ತರತಕ್ಕಂಥ ವಿಚಾರ. ಬಹುಶಃ ನಾನು ಈಗಾಗಲೇ ಹೇಳಿದಾಗ ಹೆಚ್ಚು ಮಾತನಾಡೋದಿಲ್ಲ. ಇತಿಹಾಸವನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಹಳ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಗೆ ಸಿಕ್ಕಿರತಕ್ಕಂಥ ಸ್ವಾತಂತ್ರ್ಯದಲ್ಲಿ ಏನು ವಾಕ್ ಸ್ವಾತಂತ್ರ್ಯ ಸಿಕ್ಕಿದೆ, ಆ ವಾಕ್ ಸ್ವಾತಂತ್ರ್ಯ ಇವತ್ತು ಇತಿಹಾಸವನ್ನ ಒಂದು ರೀತಿ ಅಪಹಾಸ್ಯ ಮಾಡತಕ್ಕಂಥ ರೀತಿಯಲ್ಲಿ ಜನ ಮಾತನಾಡುತ್ತಿರ್ತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಇತಿಹಾಸವನ್ನ ಮರೆತರೆ ಇತಿಹಾಸವನ್ನ ಸೃಷ್ಟಿಸಿಕೆ ಆಗುವುದೇ ಇಲ್ಲ. ಹಿಂದಿನ ಆ ಸಂದರ್ಭಗಳಲ್ಲಿ, ಆ ಸನ್ನಿವೇಶಗಳಲ್ಲಿ ನಮ್ಮ ಹಿರಿಯರು ಮಾಡಿರತಕ್ಕಂಥ ತ್ಯಾಗ, ಬಲಿದಾನ, ಆ ಒಂದು ಸ್ವಾತಂತ್ರ್ಯಕ್ಕಾಗಿ ಮಾಡಿರತಕ್ಕಂಥ ಹೋರಾಟ, ಅದರ ಫಲದಿಂದ ಇವತ್ತು ನಾವು ಈ ವೇದಿಕೆಯಲ್ಲಿ ಇದ್ದೇವೆ. ಇವತ್ತು ನಾವು ವೇದಿಕೆಯ ಮುಂಭಾಗದಲ್ಲಿ ಭಾಷಣವನ್ನು ಮಾಡತಕ್ಕಂಥ ಶಕ್ತಿಯನ್ನ ಕೂಡ ಹೊಂದಿದ್ದೇವೆ. ನಮ್ಮ ಮಣ್ಣಿನಲ್ಲಿ ಹುಟ್ಟಿದಂತ ವ್ಯಕ್ತಿಗಳು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ
ತಮ್ಮನ್ನು ಕೈ ಜೋಡಿಸ್ಕೊಂಡು ಇವತ್ತು ಸ್ವಾತಂತ್ರ್ಯ ಗಿಟ್ಟಿಸಿಕೊಳ್ಳಿ ಅವರ ಪಾತ್ರ ಕೂಡ ಇದೆ ಎನ್ನುವುದು ನಮಗೆ ಹೆಮ್ಮೆ. ಅದಕ್ಕೆ ನಮ್ಮ ಗ್ರಾಮದ ಕೆದಂಬಾಡಿ ರಾಮಯ್ಯಗೌಡರು ಸಾಕ್ಷಿದಾರರಾಗಿದ್ದಾರೆ. ದಿವಂಗತ ಇವತ್ತು 78 ವರ್ಷ ಸ್ವಾತಂತ್ರ್ಯ ಬಂದು ಆದ್ರೂ ಕೂಡ ನಮ್ಮ ದೇಶ ಹೇಗಿದೆ ಅಂತ ನಾವೊಮ್ಮೆ ಕಣ್ತೆರೆಸಿ ನೋಡಿದ್ರೆ ನಾವು ಬದಲಾವಣೆ ಹಾದಿಯಲ್ಲಿ ನಡೀತಾ ಇದ್ದೇವೆ, ಸಣ್ಣ ಹೆಜ್ಜೆಯನ್ನು ಇಡ್ತಿದ್ದೇವೆ. ಇವತ್ತು ಬಡತನ ಈಗಲೂ ಹಾಗೆ ಇದೆ. ಬಡವರ ಮನೆಗಳು ಹೇಗಿದೆ ಅಂತ ಹೇಳಿದ್ರೆ ಇವತ್ತು ತಹಶೀಲ್ದಾರ್ ಅವರು ಹೇಳಿದ್ರು ಅವರ ಭಾಷಣದಲ್ಲಿ. ನಾನು ಅದಕ್ಕೆ ಪೂರಕವಾಗಿ ನೀವೊಮ್ಮೆ ಎಲ್ಲ ಗ್ರಾಮಗಳಿಗೊಮ್ಮೆ ಭೇಟಿ ಕೊಟ್ಟು ಆ ಶೆಡ್ ಅಲ್ಲಿರುವಂತ ಮನೆ, ಆ ಪ್ಲಾಸ್ಟಿಕ್ ಟರ್ಪಾಲ್ ಅಡಿಯಲ್ಲಿರುವಂತ ಮನೆಗಳು, ಒಂದಷ್ಟು ಕುಸಿದಿರುವಂತ ಮನೆಗಳು, ಇದನ್ನೆಲ್ಲ ನೋಡಿ ನಿಮ್ಮ ಅವಧಿಯಲ್ಲಿ ನಾನು ಮಹಿಳಾ ಶಾಸಕಿ, ಈ ಮಹಿಳಾ ತಹಶೀಲ್ದಾರ್ ಆಗಿ ನಮ್ಮ ನಗರ ಪಂಚಾಯತ್ ಅಧ್ಯಕ್ಷೆ ಕೂಡ ಶಶಿಕಲಾ ಅವರು ಕೂಡ ಮಹಿಳೆ ಆದ್ರಿಂದ 3 ಜನ ಒಟ್ಟಿಗೆ ಸೇರಿ ನಮ್ಮ ಗ್ರಾಮದಲ್ಲಿರುವ ಟರ್ಪಲ್ ನಡಿಯಲ್ಲಿರುವಂತಹ ಮನೆಗಳಿಗೆ ಅಡಿಸ್ಥಳವನ್ನು ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಅಂತ ಈ ಮುಖಾಂತರ ಆಗ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದಾಗ ಆಗ್ತದೆ. ನಾವಿಷ್ಟು ಸಂಭ್ರಮಿಸ್ತಿರ್ಲಿಕ್ಕೆ ಕಾರಣ ನನಗೆ ಇವತ್ತು ನಮ್ಮ ದೇಶದ ಗಡಿಯಲ್ಲಿ ಚಳಿ, ಮಳೆ, ಗಾಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಇವತ್ತು 100 ಡಿಗ್ರಿ 180 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಏನು ಕೋಲ್ಡ್ ಅಲ್ಲಿ ಕೂಡ ಮತ್ತೊಂದು ಎಲ್ಲವನ್ನು ಬಿಟ್ಟು ನಮ್ಮ ದೇಶವನ್ನು ಕಾಯುವಂತ ಏನು ಸೈನಿಕರಿದ್ದಾರ ಅವರಿಗೆ ನಾವು ಇವತ್ತು ಅಭಿನಂದನೆ ಮಾಡಬೇಕು. ಅವರಿಗೆ ಕೃತಜ್ಞತಾ ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ಅನಿವಾರ್ಯ. ಇವತ್ತು ಅವರು ಗಡಿ ಕಾದ ಕಾರಣ ನಮ್ಮ ದೇಶ ಇಷ್ಟು ಮಟ್ಟಕ್ಕೆ ಉಳಿದಿದೆ. ಇಲ್ಲದಿದ್ರೆ ಇಷ್ಟು ದೇಶವನ್ನು ನಾವು ಸುಳ್ಯದೊಂದಿಷ್ಟು ಜಾಗ ಉಳಿದಿದ್ದೇನೆ, ಸಮುದ್ರದ ಬದಿಯಲ್ಲಿದ್ದ ಕಾರಣ ಉಳಿದಿದ್ದೇನೆ, ಮತ್ತೆಲ್ಲ ಕಬಳಿಸಿ ಈ ದೇಶದವರು ನಮ್ಮ ದರೋಡೆ ಮಾಡಿ ಅದನ್ನು ಪೂರ್ತಿ ಮಾಡ್ತಿದ್ರ ಏನ ಅಂತ ನಾವು ಕೇಂದ್ರ. ಅದಕ್ಕೋಸ್ಕರ ಇವತ್ತು ಆ ಕಷ್ಟದಲ್ಲಿ ಯಾರು ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡಿದಾರ ಅವರ ಹೋರಾಟದ ದಿನವನ್ನು ನೆನಪಿಸಿಕೊಂಡು ನಾನೇನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಚಿಂತನೆ ಮಾಡುವಂತ ವಿದ್ಯಾರ್ಥಿಗಳಾಗಬೇಕು. ಆತ್ಮೀಯ ವೀಕ್ಷಕರೇ, ಗಮನಿಸಿದ್ರಿ, ಇದು ಸುಳ್ಯ ತಾಲೂಕು ಮಟ್ಟದ ಸ್ವಾತಂತ್ರ್ಯೋತ್ಸವದ ಕ್ಷಣಗಳು. 79ನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಿಂದ ಕೊಂಡಾಡಲಾಗಿದೆ. ಈ ಒಂದು ತಾಲೂಕು ಮೈದಾನದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ, ರಿಪೋರ್ಟರ್ ಹಸೈನಾರ್ಜನಗರ, ಶಿವಪ್ರಸಾದ್ ಕೇರ್ಪಳ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465238801.